ಪ್ರತಿನಿತ್ಯವೂ ನೀವು ಈ ಮಂತ್ರವನ್ನ, ಇವಾಗ ನಾವೇನು ನಿಮ್ಗೆ ಉಪದೇಶ ಕೊಡ್ತಾ ಇದ್ದೀವಿ, ಆ ಮಂತ್ರವನ್ನ 21 ಬಾರಿ ಪ್ರತಿನಿತ್ಯ ರಾತ್ರಿ ಇನ್ನೇನು ನೀವು ಮಲಗಬೇಕಾದ ಸಮಯದಲ್ಲಿ 21 ಸಲ ಹೇಳಿಕೊಂಡು ಹಾಗೆ ಮಲ್ಕೊಳ್ಳಿ. ಏನಾಗತ್ತೆ ಇದರಿಂದ ಅಂದ್ರೆ ನಿಮ್ಮಲ್ಲಿ ಪಾಸಿಟಿವಿಟಿ ಬರುತ್ತೆ, ನೀವು ಅಂದ್ಕೊಂಡಿರುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಾಗತ್ತೆ, ನಿಮ್ಗೆ ಏನೋ ಒಂದು ರೀತಿಯಾದ ದೈವದ ಆಶೀರ್ವಾದ ಖಂಡಿತ ಸಿಗುತ್ತೆ. ಹಾಗಾಗಿ ಈ ಒಂದು ಮಂತ್ರಕ್ಕೆ ಶಾಬರಿ ಮಂತ್ರ ಅಂತ ಹೆಸರು. ಈ ಶಾಬರಿ ಮಂತ್ರವನ್ನ ಈಗ ನಾನು ನಿಮ್ಗೆ ಉಪದೇಶ ಮಾಡ್ತಾ ಇದ್ದೇನೆ. 3 ಸಾಲುಗಳಿರುತ್ತೆ. 3 ಸಾಲುಗಳನ್ನ 3 ಬಾರಿ ಹೇಳ್ಕೊಡ್ತೀನಿ. ಅದನ್ನ ಅದೇ ರೀತಿಯಾಗಿ ನನ್ನ ಜೊತೆನೆ ಹೇಳ್ತಾ ನೀವು ಉಪದೇಶ ಪಡ್ಕೊಂಡು ಪ್ರತಿನಿತ್ಯ ಅದನ್ನ ನೀವು ರಾತ್ರಿ ಹೊತ್ತಿನಲ್ಲಿ ಜಪ ಮಾಡ್ತಾ ಬನ್ನಿ. ನಿಮ್ಮೆಲ್ಲರಿಗೂ ಸಹ ಒಳ್ಳೇದಾಗುತ್ತೆ. ಓಂ ಓಂ ನಮೋ ನಮೋ ಮಹಾ ಮಹಾ ಶಾಬರಿ ಶಾಬರಿ ಶಕ್ತಿ ಶಕ್ತಿ ಮಮ ಮಮ ಅರಿಷ್ಟಂ ಅರಿಷ್ಟಂ ನಿವಾರಾಯ 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 ಮಮ ಮಮ ಕಾರ್ಯಸಿದ್ಧಿಂ ಕಾರ್ಯಸಿದ್ಧಿಂ ಕುರು 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 ಸ್ವಾಹ ಸ್ವಾಹ. ಇದನ್ನ ಪ್ರತಿನಿತ್ಯ ರಾತ್ರಿ ಊಟ ಎಲ್ಲ ಆದ್ಮೇಲೆ ಇನ್ನೇನು ಮಲಗ್ತಾ ಇದ್ದೀನಿ ಅಂತ ಹೇಳಬೇಕಾದಾಗ ಮಲಗೋ ಜಾಗದಲ್ಲೇ ಕೂತು 21 ಸಲ ಹೇಳಿ ಹಾಗೆ ಮಲಗಬೇಕು. ಇದಕ್ಕೆ ಯಾವುದೇ ಮಡಿ ಮೈಲಿಗೆ ಮತ್ತೊಂದು ಏನೂ ಇಲ್ಲ. ಕಂಡೀಷನ್ ಏನಪ್ಪಾ ಅಂತ ಹೇಳಿದ್ಮೇಲೆ ಮಂತ್ರ ಹೇಳ್ಕೊಂಡ್ಮೇಲೆ ಪುನಃ ಫೋನ್ ಹಿಡ್ಕೊಳ್ಳೋದು, ಪುಸ್ತಕ ಹಿಡ್ಕೊಳ್ಳೋದು, ಟಿವಿ ನೋಡೋದು ಏನು ಮಾಡಬಾರ್ದು. ಮಂತ್ರ ಹೇಳುತ್ತಿದ್ದ ಹಾಗೆ ಮಲಗ್ ಬಿಡಬೇಕು. ಇದೊಂದು ಮಾತ್ರ ಕಂಡೀಷನ್ನು. ಇದನ್ನ ಉಪಯೋಗಿಸ್ಕೊಳ್ಳಿ. ತಮ್ಮೆಲ್ಲರ ಜೀವನಕ್ಕೂ ಶುಭವಾಗ್ಲಿ, ಮಂಗಳವಾಗ್ಲಿ.